ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಸೀರೀಸ್ ನ ಜೂನ್ 4ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಗಳು ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿ ನೋಡೋಣ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಕರೆಂಟ್ ಅಫೇರ್ಸ್ ಕಾನ್ಸೆಪ್ಟ್ ಸ್ಟಾಟಿಕ್ ಪೋರ್ಷನ್ ಹೇಗೆ ಇಂಪಾರ್ಟೆಂಟ್, ಹಾಗೆ ಕರೆಂಟ್ ಅಫೇರ್ಸ್ ಕೂಡ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಅನ್ನೋದಕ್ಕಿಂತ ಸ್ಟಾಟಿಕ್ ಮತ್ತೆ ಕರೆಂಟ್ ಅಫೇರ್ಸ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕ್ವಶನ್ಸ್ ಗಳು ಅರೈಸ್ ಆಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕದ ಸ್ಟೂಡೆಂಟ್ಸ್ ಗಳಿಗೆ ಕನ್ನಡದಲ್ಲಿ ಎಕ್ಸಾಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಸೀರೀಸ್ ಅನ್ನ ಬೈಲಿಂಗಿಯಲ್ ಲ್ಯಾಂಗ್ವೇಜ್ ಆಗಿ ಇಟ್ಕೊಂಡು ಅನಲೈಸ್ ನ ಮಾಡ್ಲಾಗ್ತದೆ. ಕರ್ನಾಟಕದ ಸ್ಟೂಡೆಂಟ್ಸ್ ಗೋಸ್ಕರನೇ ಬೈಲಿಂಗಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ಸೀರೀಸ್ ಅನ್ನ ತರಲಾಗ್ತದೆ. ಸೊ ಇದರಲ್ಲಿ ಹಿಂದೂ ನ್ಯೂಸ್ ಪೇಪರ್, ಇಂಡಿಯನ್ ಎಕ್ಸ್ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ಕರ್ನಾಟಕ ಕರೆಂಟ್ ಅಫೇರ್ಸ್ ಗೆ ಹೆಲ್ಪ್ ಆಗೋ ತರ ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, PIB, ಡೌನ್ ಟು ಅರ್ತ್ ಮ್ಯಾಗಝಿನ್ಸ್ ನ ಕೆಲವೊಂದು ಟಾಪಿಕ್ ಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದೀವಿ. ಯಾಕಂದ್ರೆ ವಾರದಲ್ಲಿ ಒಂದೇ ಟಾಪಿಕ್ ಡೌನ್ ಟು ಅರ್ತ್ ಮ್ಯಾಗಝಿನ್ ಇಂದ ರನ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ವಾರದಲ್ಲಿ ಒಂದ್ಸಲ ಮಾತ್ರ ಆ ಟಾಪಿಕ್ ಗಳನ್ನ ರಿಪೀಟೆಡ್ ಆಗಿರುವಂತಹ ಟಾಪಿಕ್ ಗಳನ್ನ ಮಾತ್ರ ಕನ್ಸಿಡರ್ ಮಾಡ್ಬಿಟ್ಟು ಅನಲೈಸ್ ನ ಮಾಡ್ಲಾಗ್ತದೆ. ಸೊ ಈ ಸೀರೀಸ್ ಒಂದು ದಿನ ಕೂಡ ತಪ್ಪದೆ ಫಾಲೋ ಮಾಡಿ, ಎಕ್ಸಾಮ್ಗೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ್ದೆಲ್ಲ ಕಾನ್ಸೆಪ್ಟ್ ಗಳನ್ನ ನೋಡ್ತಿದೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಫ್ಯೂಚರ್ ಆಫ್ ಇಂಡಿಯಾಸ್ ಚಿಪ್ ಇಂಡಸ್ಟ್ರಿ. ಸೊ ಈ ರಿಪೋರ್ಟ್ ನೀತಿ ಆಯೋಗ್ ರಿಲೀಸ್ ಮಾಡಿರುವಂತದ್ದು. ಸೊ ಈ ರಿಪೋರ್ಟಿನ ಬಗ್ಗೆ ನೋಡ್ಕೊಳ್ಳೋಣ. ಅದ್ರ ಜೊತೆಗೆ ವಿರೂಪಾಕ್ಷ ಟೆಂಪಲ್ ಇವಾಗ ನ್ಯೂಸ್ ಅಲ್ಲಿ ಇದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಚೇಂಜಸ್ ಅನ್ನ ಮಾಡ್ತಾ ಇದೆ ವಿರೂಪಾಕ್ಷ ಟೆಂಪಲ್ ಅಲ್ಲಿ. ಸೊ ಹಾಗಾಗಿ ನ್ಯೂಸ್ ಅಲ್ಲಿ ಇದೆ. ನಂತರ ಡಿಸ್ಕವರಿ ಆಫ್ ಕ್ರೊಟಲಾರಿಯಾ ಫೌಲೆ. ಸೊ ಇದು ಹೊಸ ಒಂದು ರೀತಿಯಾದಂತಹ ಸಸ್ಯ ಜಾತಿ, ಇದನ್ನ ಐಡೆಂಟಿಫೈ ಮಾಡಿದ್ದಾರೆ, ಡಿಸ್ಕವರ್ ಮಾಡಿದ್ದಾರೆ. ನಂತರ ಸೌತ್ ಆಫ್ರಿಕಾ ನ್ಯೂಸ್ ಅಲ್ಲಿದೆ. ಭಾರತ ಮತ್ತೆ ಸೌತ್ ಆಫ್ರಿಕಾದ ನಡುವೆ ಬೈಲ್ಯಾಟ್ರಲ್ ಟ್ರೀಟಿ ನಡೀತಾ ಇದೆ, ಹಾಗಾಗಿ ನ್ಯೂಸ್ ಅಲ್ಲಿದೆ. ನಂತರ ಜನ್ ಸಂಚಯ್ ಜನ್ ಭಾಗೀದಾರಿ ಇನಿಷಿಯೇಟಿವ್, ಕರ್ನಾಟಕದ ಪರ್ಸ್ಪೆಕ್ಟಿವ್ ಆಗಿ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇದರ ಅವಾರ್ಡ್ ಈಗ ಬೀದರ್ಗೆ ಬಂದಿದೆ, ಅದಕ್ಕೋಸ್ಕರ. ನಂತರ ನವಚಾರ್ ಮಂತ್ರ ಇನಿಷಿಯೇಟಿವ್. ಸೊ ಇದಿಷ್ಟು ನಮ್ಗೆ ಕರೆಂಟ್ ಅಫೇರ್ಸ್ ಪರ್ಸ್ಪೆಕ್ಟಿವ್ ಆಗಿ 4ನೇ ತಾರೀಕು ಬಂದಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳು ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ. ಸೊ ಫಸ್ಟ್ ಗೆ ಫ್ಯೂಚರ್ ಆಫ್ ಇಂಡಿಯಾಸ್ ಸೆಮಿಕಂಡಕ್ಟರ್ ಇಂಡಸ್ಟ್ರಿ. ಸೊ ಏನಿದು ಅಂತ ಹೇಳಿದ್ರೆ, ನೀತಿ ಆಯೋಗ ಫ್ರಂಟಿಯರ್ ಟೆಕ್ ಹಬ್, ಫ್ಯೂಚರ್ ಆಫ್ ಇಂಡಿಯಾಸ್ ಚಿಪ್ ಇಂಡಸ್ಟ್ರಿ. ಇಲ್ಲಿ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಅಂತ ಇದೆಯಲ್ಲ, ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಇಸ್ ನಥಿಂಗ್ ಬಟ್ ಚಿಪ್ ಇಂಡಸ್ಟ್ರಿ. ಸೊ ನೀತಿ ಆಯೋಗ ಈಗ ಫ್ರಂಟಿಯರ್ ಟೆಕ್ ಹಬ್, ಫ್ಯೂಚರ್ ಆಫ್ ಇಂಡಿಯಾಸ್ ಚಿಪ್ ಇಂಡಸ್ಟ್ರಿ ಅನ್ನುವಂತಹ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಸೊ ಈ ರಿಪೋರ್ಟಿನ ಅಜೆಂಡಾ ಏನು ಅಥವಾ ಈ ರಿಪೋರ್ಟಿನ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ನಲ್ಲಿ ಗ್ಲೋಬಲಿ ಯಾವ ರೀತಿಯಾದಂತಹ ಚಾಲೆಂಜಸ್ ನ ಫೇಸ್ ಮಾಡುತ್ತೆ ಅನ್ನೋದನ್ನ ಹೈಲೈಟ್ ಮಾಡಿದೆ. ಭಾರತದ ಡಿಮ್ಯಾಂಡ್ ಅನ್ನೇ ಅಥವಾ ಡೊಮೆಸ್ಟಿಕ್ ಡಿಮ್ಯಾಂಡ್ ಅನ್ನೇ ಫುಲ್ಫಿಲ್ ಮಾಡುವಂತಹ ಕೆಪಾಸಿಟಿಯಲ್ಲಿ ಭಾರತದ ಚಿಪ್ ಇಂಡಸ್ಟ್ರಿ ಇನ್ನು ಕೂಡ ಎವಾಲ್ವ್ ಆಗ್ಬೇಕು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ. ಅದರ ಪ್ರಾಬ್ಲಮ್ಸ್ ಅನ್ನ ಈ ಒಂದು ಫ್ಯೂಚರ್ ಆಫ್ ಇಂಡಿಯಾಸ್ ಚಿಪ್ ಇಂಡಸ್ಟ್ರಿ ಆರ್ ಫ್ಯೂಚರ್ ಆಫ್ ಇಂಡಿಯಾ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಅನ್ನುವಂತಹ ರಿಪೋರ್ಟ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಯಾರು ರಿಲೀಸ್ ಮಾಡಿರೋದು? ನೀತಿ ಆಯೋಗ ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಸೊ ಸೆಮಿಕಂಡಕ್ಟರ್ ಮೇಲೆ ರಿಲೀಸ್ ಆಗಿರುವಂತಹ ರಿಪೋರ್ಟ್, ಸೆಮಿಕಂಡಕ್ಟರ್ ಕಾಮನ್ ಆಗಿ ಇದನ್ನ ಚಿಪ್ ಅಂತ ಹೇಳಿ ಕರೀತಾರೆ, ಕರೆಕ್ಟ್ ಅಲ್ವಾ? ಇದರಿಂದ ಎಲೆಕ್ಟ್ರಿಸಿಟಿಯನ್ನ ಬೆಟರ್ ಆಗಿ ಕಂಡಕ್ಟ್ ಮಾಡಬಹುದು, ಕರೆಕ್ಟ್ ಅಲ್ವಾ? ಲೈಕ್ ಕಂಪೇರ್ ಟು ಇನ್ಸುಲೇಟರ್ ಗೆ ಕಂಪೇರ್ ಮಾಡಿದ್ರೆ ಚಿಪ್ ಅಥವಾ ಸೆಮಿಕಂಡಕ್ಟರ್ಸ್ ನ ಯೂಸ್ ಮಾಡಿದ್ರೆ ಬೆಟರ್ ಆಗಿ ಕಂಡಕ್ಟ್ ಮಾಡಬಹುದು. ಸೆಮಿಕಂಡಕ್ಟರ್ ನ ಕಾಮನ್ ಆಗಿ ಚಿಪ್ ಅಂತ ಹೇಳಲಾಗುತ್ತೆ. ಇದರಿಂದ ಎಲೆಕ್ಟ್ರಿಸಿಟಿಯನ್ನ ಬೆಟರ್ ಆಗಿ ಕಂಡಕ್ಟ್ ಮಾಡಬಹುದು ಕಂಪೇರ್ ಟು ಇನ್ಸುಲೇಟರ್, ಕರೆಕ್ಟ್ ಅಲ್ವಾ? ಸೊ ಇದು ಸೆಮಿಕಂಡಕ್ಟರ್ ನ ಎಲ್ಲಿ ಯೂಸ್ ಮಾಡ್ತೀವಿ? ಯಾಕೆ ಭಾರತಕ್ಕೆ ಸೆಮಿಕಂಡಕ್ಟರ್ ಇಂಪಾರ್ಟೆಂಟ್ ಅಥವಾ ಚಿಪ್ ಇಂಪಾರ್ಟೆಂಟ್? ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಭಾರತದಲ್ಲಿ ನಾವು ಟ್ರೆಂಡಿಂಗ್ ಮಾಡರ್ನ್ ಎಲೆಕ್ಟ್ರಾನಿಕ್ ಟೆಕ್ನಾಲಜೀಸ್ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ, ಕರೆಕ್ಟ್ ಅಲ್ವಾ? ನಮ್ಮ ಮಾಡರ್ನ್ ಅಂದ್ರೆ ನಮ್ಮ ಸೊಸೈಟಿ ಹೇಗೆ ಚೇಂಜ್ ಆಗ್ತದೆ ಅದರ ಬೇಸಿಸ್ ಮೇಲೆ ಎಲೆಕ್ಟ್ರಾನಿಕ್ ಟೆಕ್ನಾಲಜೀಸ್ ಗಳು ಕೂಡ ತನ್ನ ಮಾಡರ್ನೈಸೇಷನ್ ನ ತಗೊಳ್ತಾ ಇರೋದನ್ನ ಕಾಣಬಹುದಾಗುತ್ತೆ.
ಲೈಕ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನ ನೋಡಿದ್ರೆ ಲೈಕ್ ಸ್ಮಾರ್ಟ್ ಫೋನ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಟೆಲಿವಿಷನ್ಸ್ ಆಗಿರ್ಬೋದು, ಇದಕ್ಕೆ ತಕ್ಕಂತಹ ಸೆಮಿಕಂಡಕ್ಟರ್ಸ್ ಬೇಕಾಗತ್ತೆ. ಅದೇ ರೀತಿಯಲ್ಲಿ ಆಟೋಮೊಬೈಲ್ಸ್ ಅಲ್ಲೂ ಕೂಡ, ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ಅಲ್ಲಿ ಕೂಡ, ಡಿಫೆನ್ಸ್ ಅಲ್ಲಂತೂ ಲೈಕ್ ರಡಾರ್ಸ್ ಯೂಸ್ ಮಾಡೋದು, ಮಿಸೈಲ್ಸ್, ಸ್ಯಾಟಲೈಟ್ಸ್, ಕಂಬೈನ್ ಸಿಸ್ಟಮ್ಸ್ ಗಳು, ಕಮ್ಯುನಿಕೇಶನ್ ಸಿಸ್ಟಮ್ಸ್ ಗಳು, ಈ ರೀತಿಯಾದಂತಹ ಸಿಸ್ಟಮ್ಸ್ ಗಳನ್ನ ಯೂಸ್ ಮಾಡುವಾಗ್ಲೂ ಕೂಡ ನಮ್ಗೆ ಸೆಮಿಕಂಡಕ್ಟರ್ ಬೇಕಾಗತ್ತೆ. ನಂತರ ಇಂಡಸ್ಟ್ರಿಯಲ್ ಮಿಷಿನರೀಸ್ ಲೈಕ್ ರೋಬೋಟ್ಸ್ ಆಗಿರ್ಬೋದು, ಆಟೋಮೇಷನ್ ಸಿಸ್ಟಮ್ ಆಗಿರ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಡಿವೈಸಸ್, ಇದೆಲ್ಲದಕ್ಕೂ ಕೂಡ ಸೆಮಿಕಂಡಕ್ಟರ್ಸ್ ಬೇಕು. ನಂತರ ಹೆಲ್ತ್ ಸೆಕ್ಟರ್ ಗೆ ಬಂದ್ರೆ ಮೆಡಿಕಲ್ ಇಮ್ಯಾಜಿಂಗ್ ಆಗಿರ್ಬೋದು, ಡಯಾಗ್ನೋಸ್ಟಿಕ್ ಇಕ್ವಿಪ್ಮೆಂಟ್, ವ್ಯಾರಬಲ್ಸ್, ಇದೆಲ್ಲದಕ್ಕೂ ಮತ್ತೆ ಸೆಮಿಕಂಡಕ್ಟರ್ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಯೂಸೇಜ್ ಇರುವಂತಹ ಸೆಮಿಕಂಡಕ್ಟರ್ಸ್ ಭಾರತದ ಡೊಮೆಸ್ಟಿಕ್ ನೀಡ್ಸ್ ಗಳನ್ನ ಕಂಪ್ಲೀಟ್ ಮಾಡೋ ಅಷ್ಟು ಎಕೋಸಿಸ್ಟಮ್ ನ ಲ್ಯಾಕ್ ಆಗ್ತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ. ಇದನ್ನ ಈ ಒಂದು ನೀತಿ ಆಯೋಗ್ನ ಫ್ಯೂಚರ್ ಆಫ್ ಇಂಡಿಯಾ ಚಿಪ್ ಇಂಡಸ್ಟ್ರಿ ಅನ್ನುವಂತಹ ರಿಪೋರ್ಟ್ ನಲ್ಲಿ ಹೈಲೈಟ್ ಮಾಡಿದ್ದಾರೆ. ಸೊ ಏನೆಲ್ಲ ಹೇಳಿದ್ದಾರೆ ಈ ಒಂದು ರಿಪೋರ್ಟ್ ನಲ್ಲಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಡೊಮೆಸ್ಟಿಕ್ ಡಿಮ್ಯಾಂಡ್ ಅನ್ನ ಕಂಪ್ಲೀಟ್ ಮೀಟ್ ಆಗೋದಕ್ಕೆ ಭಾರತದ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ವರ್ಕ್ ಆಗ್ತಾ ಇಲ್ಲ. ಅಷ್ಟು ಡೊಮೆಸ್ಟಿಕ್ ನ ಕಂಪ್ಲೀಟ್ ಮಾಡೋದಕ್ಕೆ ಲೋಕಲ್ ಎಕೋಸಿಸ್ಟಮ್ ಇನ್ನು ಕೂಡ ಬಿಲ್ಡ್ ಆಗಿಲ್ಲ ಅನ್ನೋ ಪ್ರಾಬ್ಲಮ್ ಅನ್ನ ಹೈಲೈಟ್ ಮಾಡಿದ್ದಾರೆ. ಎರಡನೇದಾಗಿ ಈವನ್ ಡೊಮೆಸ್ಟಿಕ್ ಎಲೆಕ್ಟ್ರಾನಿಕ್ ಅಸೆಂಬ್ಲಿ ಬೇರೆ ದೇಶಗಳಿಂದ ಇಂಪೋರ್ಟ್ ನ ಮಾಡ್ಕೋತಾ ಇದೀವಿ. ಸೊ ಬೇರೆ ದೇಶಗಳ ಮೇಲೆ ನಾವು ಡಿಪೆಂಡೆನ್ಸಿಯನ್ನ ಹೆಚ್ಚು ಮಾಡಿದೀವಿ. ನಂತರ ಇದು ನ್ಯಾಷನಲ್ ಸೆಕ್ಯೂರಿಟಿಯನ್ನ ಥ್ರೆಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಈವನ್ ಡಿಫೆನ್ಸ್ ಅಲ್ಲಿ ಕೂಡ ನಾವು ಇಂಪೋರ್ಟ್ ಮಾಡ್ತಿರುವಂತಹ ಸೆಮಿಕಂಡಕ್ಟರ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಇದರಿಂದ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಇನ್ಕ್ರೀಸ್ ಆಗುತ್ತೆ. ಅಸೆಂಬ್ಲಿ, ಫ್ಯಾಬ್ರಿಕೇಶನ್, ಇನ್ವೆಸ್ಟ್ಮೆಂಟ್ ಇದೆಲ್ಲ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳಿ ಈ ಒಂದು ರಿಪೋರ್ಟ್ ನಲ್ಲಿ ಐಡೆಂಟಿಫೈನ ಮಾಡಲಾಗಿದೆ. ಸೊ ಫ್ಯೂಚರ್ ಆಫ್ ಇಂಡಿಯಾ ಸೆಮಿಕಂಡಕ್ಟರ್ ರಿಪೋರ್ಟ್ ನೀತಿ ಆಯೋಗ್ ರಿಲೀಸ್ ಮಾಡಿದೆ. ಅಂಡ್ ಇದು ಸೆಮಿಕಂಡಕ್ಟರ್ ಎಕೋಸಿಸ್ಟಮ್ ಅಲ್ಲಿ ಭಾರತ ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನ ಹೈಲೈಟ್ ಮಾಡಿದೆ. ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾರೆ. ಸೊ ಈ ಒಂದು ಟಾಪಿಕ್ ಮೇಲೆ ಒಂದು MCQ ಅನ್ನ ನೋಡ್ಕೊಳ್ಳೋಣ. ಅಕಾರ್ಡಿಂಗ್ ಟು ನೀತಿ ಆಯೋಗ್ ರಿಪೋರ್ಟ್ ಟೈಟಲ್ಡ್ ಫ್ಯೂಚರ್ ಆಫ್ ಇಂಡಿಯಾ ಸೆಮಿಕಂಡಕ್ಟರ್ ಇಂಡಸ್ಟ್ರಿ, which of the following statement is correct? India's current domestic electronic assembly line is entirely self-sufficient in sourcing localized semiconductor chip. ಇದ್ರ ಬಗ್ಗೆ ಮಾತಾಡಿಲ್ಲ ಅಲ್ಲ, ಸೊ ಈ ಸ್ಟೇಟ್ಮೆಂಟ್ ರಾಂಗ್. ಎರಡನೇದು, ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಯೂನಿಟ್ಸ್ ಟಿಪಿಕಲಿ ಅಂಡರ್ಗೋ ಅ ಬ್ರೀಫ್ gestation phase of less than a year before full scale commercial production. ಇದು ಕೂಡ ರಾಂಗ್, ಬಿಕಾಸ್ ಲೆಸ್ ದಾನ್ ಅ ಇಯರ್ ಅಲ್ಲ, ಇದು 3 to 4 years ತನಕ ಇದೆ. ಸೊ ಹಾಗಾಗಿ neither 1 nor 2 is the right answer. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ವಿರೂಪಾಕ್ಷ ಟೆಂಪಲ್. ಸೊ ವಿರೂಪಾಕ್ಷ ಟೆಂಪಲ್, ಹಂಪಿಯಲ್ಲಿರುವಂತಹ ವಿರೂಪಾಕ್ಷ ಟೆಂಪಲ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವಿರೂಪಾಕ್ಷ ಟೆಂಪಲ್ನ ಗೋಪುರಂ ಅಲ್ಲಿ ಇರುವಂತಹ ಪ್ರೈಮರಿ ಗೋಪುರಂ ಇನ್ಸೈಡ್ ಕೆಲವೊಂದು ವರ್ಕ್ ಅನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಜೊತೆಗೆ ಮಂಟಪ ರೀಜನ್ ನ ವರ್ಕಿಂಗ್ ಪ್ಲೇಸ್ ಅನ್ನ ಕೂಡ ರೆಡಿ ಮಾಡ್ತಾ ಇದೆ. ಹಾಗಾಗಿ ವಿರೂಪಾಕ್ಷ ಟೆಂಪಲ್ ನ್ಯೂಸ್ ಅಲ್ಲಿ ಇದೆ. ವಿರೂಪಾಕ್ಷ ಟೆಂಪಲ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಗೆ ಸೇರಿರೋದ್ರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ಇಂಪಾರ್ಟೆಂಟ್. ಸೊ ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗೆ 1986ರಲ್ಲಿ ಸೇರಿಸಲಾಗತ್ತೆ. 1986ರಲ್ಲಿ ಈ ಹಂಪಿ ರೀಜನ್ ಅಲ್ಲಿ ಇರುವಂತಹ, ಸೊ 1986ರಿಂದ ಹಂಪಿಯಲ್ಲಿರುವಂತಹ ಕೆಲವೊಂದು ಮಾನ್ಯುಮೆಂಟ್ಸ್ ಗಳನ್ನ ಇಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗೆ ಸೇರಿಸಲಾಗ್ತಿದೆ. ಇನ್ನ ವಿರೂಪಾಕ್ಷ ಟೆಂಪಲ್ ಬಗ್ಗೆ ನೋಡಿದ್ರೆ, ವಿರೂಪಾಕ್ಷ ಟೆಂಪಲ್ ಅಲ್ಲಿ ಮೈನ್ ಐಡಲ್ ಬಂದ್ಬಿಟ್ಟು ಶಿವ. ವಿರೂಪಾಕ್ಷ ಅಂತ ಹೇಳಿದ್ರೆ ಶಿವ ಅಲ್ವಾ. ಸೊ ಇದಕ್ಕೆ ಇನ್ನೊಂದು ಹೆಸರೇನು ಅಂತ ಹೇಳಿದ್ರೆ ಪಂಪಾಪತಿ ಟೆಂಪಲ್. ಪಂಪಾಪತಿ ಟೆಂಪಲ್ ಅಂತ ಕೂಡ ಕರೀತಾರೆ. ಅಂಡ್ ಈ ಒಂದು ಟೆಂಪಲ್ ಬಂದ್ಬಿಟ್ಟು ತುಂಗಾಭದ್ರಾ ನದಿಯ ಸ್ಥಾನದಲ್ಲಿದೆ. ತುಂಗಾಭದ್ರಾ ರಿವರ್ ಬ್ಯಾಂಕ್ ಅಲ್ಲಿ ನಾವು ವಿರೂಪಾಕ್ಷ ಟೆಂಪಲ್ ಅನ್ನ ನೋಡಬಹುದಾಗತ್ತೆ. ನಂತರ ದೇವರಾಯ 2 ಮತ್ತೆ ಕೃಷ್ಣ ದೇವರಾಯ ಇವರ ಸಮಯದಲ್ಲಿ ವಿಜಯನಗರದಲ್ಲಿರುವಂತಹ ಈ ಒಂದು ಟೆಂಪಲ್ ಅನ್ನ ಎಕ್ಸ್ಟೆನ್ಷನ್ ಕೂಡ ಮಾಡ್ತಾರೆ, ಎಕ್ಸ್ಪ್ಯಾಂಡ್ ಕೂಡ ಮಾಡ್ತಾರೆ, ಪಿಲ್ಲರ್ ಹಾಲ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಕೋರ್ಟ್ ಯಾರ್ಡ್ಸ್ ಗಳನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಇವರ ಟೈಮ್ ಅಲ್ಲಿ ಸೆಂಟ್ರಲ್ ಪಿಲ್ಲರ್ ಹಾಲ್ ಕೂಡ ಇಲ್ಲಿ ಕನ್ಸ್ಟ್ರಕ್ಟ್ ಆಗುತ್ತೆ. ನಂತರ ಈ ಟೆಂಪಲ್ ಬಂದು ದ್ರವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ಇದೆ.
ಸದರ್ನ್ ಸೈಡ್ ದ್ರವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಫೇಮಸ್ ಅಲ್ವಾ. ಸೊ ಇದನ್ನ ದ್ರವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಗೋಪುರ, ಪಿಲ್ಲರ್ ಹಾಲು, ಎಕ್ಸ್ಪೆನ್ಸಿವ್ ಕೋರ್ಟ್ ಯಾರ್ಡ್ಸ್ ಇದೆಲ್ಲದನ್ನ ನೋಡಬಹುದಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಒಟ್ಟು 3 ಗೋಪುರಗಳಿವೆ. ಅದರಲ್ಲಿ ಹೈಯೆಸ್ಟ್ ಗೋಪುರ ಯಾವುದು ಅಂತ ಹೇಳಿದ್ರೆ 160 ಫೀಟ್ ಇರುವಂತಹ ಈಸ್ಟರ್ನ್ ಗೋಪುರ ಹೈಯೆಸ್ಟ್ ಗೋಪುರ ಆಗಿದೆ. ಸೊ ಇದಿಷ್ಟು ವಿರೂಪಾಕ್ಷ ಟೆಂಪಲ್ ರಿಲೇಟೆಡ್. ಸೊ ವಿರೂಪಾಕ್ಷ ಟೆಂಪಲ್ ಮೇಲೆ ನಮ್ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಎಸ್ಪೆಷಲಿ ಇದನ್ನ ಆರ್ಟ್ ಅಂಡ್ ಕಲ್ಚರ್ ಒಂದು ರಿಲೇಟೆಡ್ ಆಗಿ ಕೇಳ್ತಾರೆ. Consider the following statement regarding Virupaksha Temple, Hampi. It is situated along the northern bank of Kaveri River in south of Karnataka. Kaveri River alla idu Tungabhadra River. Nantara, it was designated as a part of UNESCO World Heritage Site 1986. Idu sariyadantaha statement. Iconic additions like the Eastern Gopuram and Central Pillared Hall were constructed during the reign of Vijayanagara rulers. Idu kuda correct. So answer bandu 2 and 3 is the right answer. So idu ancient history perspective agi, medieval history perspective agi and also art and culture perspective agi kuda important. UPSC always love to ask about the Vijayanagara Empire questions alla ವಿರೂಪಾಕ್ಷ ಟೆಂಪಲ್ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ. ನಂತರ ಡಿಸ್ಕವರಿ ಆಫ್ ಕ್ರೊಟಲೇರಿಯಾ ಫೋಲಿ. ಸೊ ಇದೊಂದು ಸಸ್ಯ ಜಾತಿ. ಇತ್ತೀಚೆಗೆ ನಾಗ್ಪುರಲ್ಲಿ, ಮಹಾರಾಷ್ಟ್ರದ ನಾಗ್ಪುರಲ್ಲಿ ಬೊಟಾನಿಸ್ಟ್ ಒಂದು ಫ್ಲವರಿಂಗ್ ಪ್ಲಾಂಟ್ ಅನ್ನ ಡಿಸ್ಕವರ್ ಮಾಡಿದ್ದಾರೆ. ಇದು ಮುಂಚೆ ಅನ್ನೋನ್ ಪ್ಲಾಂಟ್ ಆಗಿತ್ತು, ಈಗ ಇದಕ್ಕೆ ನೇಮಿಂಗ್ ನ ಮಾಡಲಾಗಿದೆ ಕ್ರೊಟಲಾರಿಯಾ ಫೋಲಿ ಅಂತ ಹೇಳ್ಬಿಟ್ಟು. ಇದೊಂದು ಫ್ಲವರಿಂಗ್ ಪ್ಲಾಂಟ್ ಮಹಾರಾಷ್ಟ್ರದ ನಾಗ್ಪುರ್ ಅಲ್ಲಿ ನೇಮ್ ಅನ್ನ ಮಾಡಲಾಗಿದೆ. ಎಲ್ಲಿ ಅಂತ ಹೇಳಿದ್ರೆ ಕೇನಿ ಆಮ್ರೆಡ್ ಫಾರೆಸ್ಟ್ ಅಲ್ಲಿ ಇದನ್ನ ಡಿಸ್ಕವರ್ ಮಾಡಲಾಗಿದೆ. ಭಾರತದ ಮೊದಲ ವಿಮೆನ್ ಟೀಚರ್ ಯಾರು? ಸಾವಿತ್ರಿ ಬಾಯಿ ಫುಲೆ. ಇವರ ಒಂದು ನೆನಪಿಗೋಸ್ಕರ ಅಥವಾ ಅವರ ಆನರ್ಗೋಸ್ಕರ ಈ ಒಂದು ಗಿಡಕ್ಕೆ ಕ್ರೊಟಲಾರಿಯಾ ಫೋಲಿ ಅಂತ ಹೇಳಿ ಹೆಸರಿಸಲಾಗಿದೆ. ಇದು ಫ್ಯಾಬೇಶಿಯಾ ಫ್ಯಾಮಿಲಿಗೆ ಸೇರಿರುವಂತದ್ದು. ಫ್ಯಾಬೇಶಿಯಾ ಫ್ಯಾಮಿಲಿಗೆ ಇದು ಸೇರಿರುವಂತದ್ದು. 1.5 ಮೀಟರ್ ಹೈಟ್ ಬೆಳೆಯುತ್ತೆ. ಸೊ ಇದು ಅಂಡರ್ ಶಬ್ ಪ್ಲಾಂಟ್. ಲಾರ್ಜ್ ಬ್ರೈಟ್ ಯೆಲ್ಲೋ ಫ್ಲವರ್ ಅನ್ನ ಬಿಡುತ್ತೆ. ಈ ಸ್ಪೀಸಿಸ್ ಯೂಶಲಿ ಕ್ರೊಟಲಾರಿಯಾ ಜುನೇಶಿಯಾ ಅಂದ್ರೆ ಇದನ್ನ ಸನ್ಹೆಂಪ್ ಅಂತ ಕೂಡ ಕರಿತೀವಿ. ಜೊತೆಗೆ ಕ್ರೊಟಲಾರಿಯಾ ಶ್ರೀರಂಗಿಯಾನ ಈ ಎರಡೂ ರೀತಿಯಲ್ಲಿ ರಿಸೆಂಬಲ್ ನ ಮಾಡುತ್ತೆ. ಅಂಡ್ ವೆಸ್ಟರ್ನ್ ಘಾಟ್ಸ್ ಆಫ್ ಮಹಾರಾಷ್ಟ್ರದಲ್ಲಿ ಸಿಗ್ತಾ ಇದೆ. ಅಂಡ್ IUCN ಸ್ಟೇಟಸ್ ಅಲ್ಲಿ ಡೇಟಾ ಡೆಫಿಸಿಟ್ ಅಂಡರ್ ಅಲ್ಲಿ ಇದನ್ನ ರೆಕಗ್ನೈಸ್ ಮಾಡಲಾಗಿದೆ. ನಂತರ ಇದ್ರ ರಿಲೇಟೆಡ್ ಒಂದು ಕ್ವಶನ್ ನೋಡೋಣ. ಕನ್ಸಿಡರ್ ದ ಟರ್ಮ್ ಕ್ರೊಟಲೇರಿಯಾ ಫೋಲಿ ರೀಸೆಂಟ್ಲಿ ಹೈಲೈಟೆಡ್ ಬೈ ರಿಸರ್ಚ್ ರೆಪ್ರೆಸೆಂಟ್ಸ್. ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. A new species of drought resistant deep sea of coral found offshore Konkan coast. ಇದು ಅಲ್ಲ. ಎರಡನೇದಾಗಿ a newly discovered flowering plant species belonging to Fabaceae family discovered near Nagpur. ಇದು ಕರೆಕ್ಟ್ ಆದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಸೌತ್ ಆಫ್ರಿಕಾ ನ್ಯೂಸ್ ಅಲ್ಲಿ ಇದೆ. ಪ್ಲೇಸಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ನ ಅಡಿಯಲ್ಲಿ ಇದು ನೋಡಬಹುದಾಗುತ್ತೆ. ಸೌತ್ ಆಫ್ರಿಕಾ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಭಾರತ ಮತ್ತೆ ಸೌತ್ ಆಫ್ರಿಕಾ ಫ್ಯೂಚರ್ ಟೆಕ್ನಾಲಜೀಸ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇದ್ರ ಮೇಲೆ ಬೈಲ್ಯಾಟ್ರಲ್ ಟ್ರೀಟೀಸ್ ಗಳನ್ನ ಅಥವಾ ಬೈಲ್ಯಾಟ್ರಲ್ ಪಾರ್ಟಿಸಿಪೇಷನ್ ಪಾರ್ಟ್ನರ್ಶಿಪ್ ಅನ್ನ ಇನ್ಕ್ರೀಸ್ ಮಾಡ್ತಿದೆ, ಅಗ್ರಿ ಮಾಡಿದೆ ಫೈನಲ್ ಆಗಿ. ಅದಕ್ಕೋಸ್ಕರ ಭಾರತ ಮತ್ತೆ ಸೌತ್ ಆಫ್ರಿಕಾ ನ್ಯೂಸ್ ಅಲ್ಲಿದೆ. ಸೌತ್ ಆಫ್ರಿಕಾನ ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಆಗಿ ನೋಡಿದ್ರೆ ಸೌತ್ ಆಫ್ರಿಕಾ ಸದರ್ನ್ ಪಾರ್ಟ್ ಆಫ್ ದ ಆಫ್ರಿಕನ್ ಕಾಂಟಿನೆಂಟ್. ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಸದರ್ನ್ ಮೋಸ್ಟ್ ಕಂಟ್ರಿ ಬಂದ್ಬಿಟ್ಟು ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾಕ್ಕೆ ಬಾರ್ಡರ್ ಇರುವಂತಹ ಕಂಟ್ರೀಸ್ ಯಾವ್ದು ಅಂತ ಹೇಳಿದ್ರೆ ನಮೀಬಿಯಾ ಜೊತೆ ಬಾರ್ಡರ್ ನ ಶೇರ್ ಮಾಡುತ್ತೆ. ಬೋಟ್ಸ್ವಾನಾ, ಜಿಂಬಾಂಬೆ ನಾರ್ತ್, ಮೊಜಂಬಿಕ್ಯು ನಾರ್ತ್ ಈಸ್ಟ್ ಅಲ್ಲಿ, ಎಸ್ಟ್ವಾನಿಯಾ ಮತ್ತೆ ಎನ್ಕ್ಲೇವ್ ಆಗಿರುವಂತಹ ಲೆಸೊಥೊ ಈ ರೀಜನ್ಸ್ ಗಳಿಗೆ ಬಾರ್ಡರ್ ಅನ್ನ ಹೊಂದಿದೆ ಸೌತ್ ಆಫ್ರಿಕಾ. ನಂತರ ಇದು ಮ್ಯಾರಿಟೈಮ್ ಬಾರ್ಡರ್ ನ ಇಂಡಿಯನ್ ಓಷನ್ ಮತ್ತೆ ಅಟ್ಲಾಂಟಿಕ್ ಓಷನ್ ಜೊತೆ ಶೇರ್ ಮಾಡುತ್ತೆ. ಮ್ಯಾರಿಟೈಮ್ ಬಾರ್ಡರ್ ಇಂಡಿಯನ್ ಓಷನ್ ಮತ್ತೆ ಅಟ್ಲಾಂಟಿಕ್ ಓಷನ್ ಜೊತೆ ಶೇರ್ ಮಾಡುತ್ತೆ. ಸೊ ಇದಕ್ಕೆ ಒಂದು ಕ್ವಶನ್ ನ ನೋಡೋಣ.
Consider the following statement regarding geography of South Africa. It is bordered by maritime coastline along both the Indian Ocean, Atlantic Ocean. ಇದು ಕರೆಕ್ಟ್ ಆದಂತಹ ಉತ್ತರ. The kingdom of Lesotho exists as an independent landlocked enclave entirely surrounded by South African territory. ಇದು ಕೂಡ ಕರೆಕ್ಟ್ ಬಿಕಾಸ್ ಈ ರೀಜನ್ ಕಂಪ್ಲೀಟ್ ಆಗಿ ಸೌತ್ ಆಫ್ರಿಕನ್ ಟೆರಿಟರಿಯಿಂದ ಕವರ್ ಆಗಿದೆ. Johannesburg serves as the official judicial capital of the country. ಅಲ್ಲ, ಈ ಸ್ಟೇಟ್ಮೆಂಟ್ ರಾಂಗು. ಸೊ ಆನ್ಸರ್ ಬಂದು 1 and 2 ಓನ್ಲಿ. ಇಲ್ಲಿ ಪ್ರೆಟೋರಿಯಾ ಎಕ್ಸಿಕ್ಯೂಟಿವ್ ಕ್ಯಾಪಿಟಲ್, ಕೇಪ್ ಟೌನ್ ಬಂದ್ಬಿಟ್ಟು ಲೆಜಿಸ್ಲೇಟಿವ್ ಕ್ಯಾಪಿಟಲ್, ಬ್ಲೊಮೆಫಾರ್ಟಿಯನ್ ಬಂದ್ಬಿಟ್ಟು ಜುಡಿಷಿಯಲ್ ಕ್ಯಾಪಿಟಲ್, ನಾಟ್ ದ ಜಾನೆಸ್ಬರ್ಗ್. ಸೊ ಆನ್ಸರ್ ಬಂದ್ಬಿಟ್ಟು 1 and 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಟಾಪಿಕ್ ಅನ್ನ ನೋಡೋಣ. ಜಲ್ ಸಂಚಯ್ ಜನ್ ಭಾಗಿದಾರಿ ಇನಿಷಿಯೇಟಿವ್. ಯಾಕೆ ಜಲ್ ಸಂಚಯ್ ಜನ್ ಭಾಗಿದಾರಿ ಇನಿಷಿಯೇಟಿವ್ ನ್ಯೂಸ್ ಅಲ್ಲಿದೆ? ಕರ್ನಾಟಕದ ಬೀದರ್ ಡಿಸ್ಟಿಕ್ಗೆ ಸೆಂಟ್ರಲ್ ಗವರ್ಮೆಂಟ್ ನ ಜಲ್ ಸಂಚಯ್ ಜನ್ ಭಾಗಿದಾರಿ ಇನಿಷಿಯೇಟಿವ್ ಅಂಡರ್ ಅಲ್ಲಿರುವಂತಹ ಕ್ಯಾಂಪೇನ್, ಯಾವ ಕ್ಯಾಂಪೇನು? ಜಲ್ ಶಕ್ತಿ ಅಭಿಯಾನ್ ಕ್ಯಾಂಪೇನ್ ಅಂಡರ್ ಅಲ್ಲಿ ಇವರಿಗೆ ಜಲ್ ಸಂಚಯ್ ಜನ್ ಭಾಗಿದಾರ್ ಅವಾರ್ಡ್ ನ ಬೀದರ್ಗೆ ಕೊಡಲಾಗಿದೆ. ಸೊ ಯಾಕೆ ಜಲ್ ಶಕ್ತಿ ಜಲ್ ಸಂಚಯ್ ಜಲ್ ಭಾಗಿದಾರಿ ಇನಿಷಿಯೇಟಿವ್? ಸೊ ಇದು 2024ರಲ್ಲಿ ಲಾಂಚ್ ಮಾಡಿದಂತಹ ಇನಿಷಿಯೇಟಿವ್. ಯಾತಕ್ಕೋಸ್ಕರ ತರಲಾಗುತ್ತೆ ಅಂತ ಹೇಳಿದ್ರೆ, ಇದ್ರದ್ದು ನೋಡಲ್ ಮಿನಿಸ್ಟ್ರಿ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೋಡಲ್ ಮಿನಿಸ್ಟ್ರಿ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಬಂದು ಇದರ ನೋಡಲ್ ಮಿನಿಸ್ಟ್ರಿ. ಇದರ ಮೇನ್ ಅಜೆಂಡಾ ಏನು ಅಂದ್ರೆ ವಾಟರ್ ರಿಚಾರ್ಜ್ ಅನ್ನ ಎನ್ಹಾನ್ಸ್ ಮಾಡೋದು. ಲೈಕ್ ಆಕ್ವಿಫರ್ ರಿಚಾರ್ಜ್ ಆಗಿರಬಹುದು, ಅಥವಾ ಗ್ರೌಂಡ್ ವಾಟರ್ ರಿಚಾರ್ಜ್ ಆಗಿರಬಹುದು, ಬೋರ್ವೆಲ್ ರಿಚಾರ್ಜ್ ಆಗಿರಬಹುದು. ಈ ರೀತಿ ಅದನ್ನ ಎನ್ಹಾನ್ಸ್ ಮಾಡೋದು ಯೂಸಿಂಗ್ ಅ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಇದ್ರ ಮೂಲಕ ಒಂದು ಹನಿ ನೀರು ಕೂಡ, ಅಂದ್ರೆ ಪ್ರತಿ ಹನಿ ನೀರು ಕೂಡ ನಾವು ಸೇವ್ ಮಾಡಬಹುದು. ಸೇವ್ ಮಾಡ್ಬಿಟ್ಟು ಫ್ಯೂಚರ್ ಜನರೇಷನ್ ಅಲ್ಲಿ ಕನ್ಸರ್ವ್ ಮಾಡಬಹುದು ಅನ್ನೋದು ಇದರ ಮೇನ್ ಇಂಟೆನ್ಷನ್. ಬೈ ಕನ್ಸಿಡರಿಂಗ್ ಹೋಲ್ ಆಫ್ ಸೊಸೈಟಿಯನ್ನ ಕನ್ಸಿಡರ್ ಮಾಡಿ, ಜೊತೆಗೆ ಓಲ್ ಆಫ್ ಗವರ್ಮೆಂಟ್ ಅನ್ನ ಕನ್ಸಿಡರ್ ಮಾಡಿಬಿಟ್ಟು ಈ ಒಂದು ಫ್ರೇಮ್ ವರ್ಕ್ ಅನ್ನ ತರಲಾಗಿದೆ. ಸೊ ಇದು ಗವರ್ಮೆಂಟ್ ಅಪ್ರೋಚ್ ಆಗಿರೋದ್ರಿಂದ, ಸೊಸೈಟಿ ಜೊತೆ ಮಿಂಗಲ್ ಆಗಿರೋದ್ರಿಂದ, ಸೊಸೈಟಿಯನ್ನ ಗ್ರೌಂಡ್ ವಾಟರ್ ರೀಚಾರ್ಜ್ ಕಡೆಗೆ ಇನ್ನು ಕೂಡ ಉತ್ಸಾಹಕರಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜಲ್ ಸಂಚಯ್ ಜನ್ ಭಾಗಿದಾರಿ ಇನಿಷಿಯೇಟಿವ್ ಅನ್ನ ತಗೊಂಡ್ಬಂದಿರೋದು. ಜೊತೆಗೆ ಜಲ್ ಶಕ್ತಿ ಅಭಿಯಾನ್ ಬಂದ್ಬಿಟ್ಟು 2019ರಿಂದ ಸ್ಟಾರ್ಟ್ ಆಗುತ್ತೆ. 2019 ಇಂದ ಇದು ಸ್ಟಾರ್ಟ್ ಆಗೋದು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿ, ಗ್ರೌಂಡ್ ವಾಟರ್ ಪೊಲ್ಯೂಷನ್ ಕಡಿಮೆ ಆಗಿ, ಮತ್ತೆ ನೀರನ್ನು ಕೂಡ ರಿಚಾರ್ಜ್ ಮಾಡಬಹುದು. ಡ್ರಾಟ್ ಕಂಡೀಷನ್ಗೆ ಓವರ್ಕಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಂತರ ಇದ್ರದ್ದು ಒಂದು MCQ ಅನ್ನ ನೋಡೋಣ. ಜಲ್ ಶಕ್ತಿ ಜನ್ ಭಾಗಿದಾರಿ ಇನಿಷಿಯೇಟಿವ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಪ್ರೈಮರಿಲಿ ಫೋಕಸ್ ಆನ್. ಫಸ್ಟ್ ಒನ್, ಇಂಟರ್ಲಿಂಕಿಂಗ್ ಮೇಜರ್ ಪೆನಿನ್ಸುಲರ್ ರಿವರ್ ಟು ಪ್ರಿವೆಂಟ್ ಅರ್ಬನ್ ಫ್ಲಡಿಂಗ್. ಇದಲ್ಲ. ಎರಡನೇದು, ಕಮರ್ಷಿಯಲೈಸಿಂಗ್ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಫಾರ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಫಿನಾನ್ಷಿಯಲ್ ಸಬ್ಸಿಡೀಸ್. ಇದು ಕೂಡ ಅಲ್ಲ. ಯಾಕಂದ್ರೆ ಇಲ್ಲಿ ಜಲ್ ಸಂಚಯ್ ಅಂತ ಇದೆ. ಜಲ್ ಸಂಚಯ್, ಜಲ್ ಅಂದ್ರೇನು? ನೀರು. ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ನೀರನ್ನ ಆಪ್ಷನ್ ಇಲ್ಲ. ಸೊ ಇದನ್ನ ರಿಮೂವ್ ಮಾಡಬಹುದು. ನೆಕ್ಸ್ಟ್, ಸಂಚಯ್ ಅಂತ ಹೇಳಿದ್ರೆ ಇನ್ಕ್ರೀಸ್. ಸೊ ಇದ್ರಲ್ಲೂ ಕೂಡ ಎಲ್ಲ ಫ್ಲಡಿಂಗ್ ಬಗ್ಗೆ ಮಾತಾಡ್ತಿದೆ, ರಿಮೂವ್ ಮಾಡಬಹುದು. ಎಲಿವೇಟಿಂಗ್ ಗ್ರೌಂಡ್ ವಾಟರ್ ರೀಚಾರ್ಜ್ ಅಂಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯೂಸಿಂಗ್ ಕೊಲಾಬರೇಟಿವ್ ಹೋಲ್ ಆಫ್ ಸೊಸೈಟಿ ಮಾಡೆಲ್. ಇದು ಕರೆಕ್ಟ್ ಆದ ಉತ್ತರ. ಮ್ಯಾಂಡೇಟರಿ ವಾಟರ್ ಮೀಟರಿಂಗ್ ಅಕ್ರಾಸ್ ಮೇಜರ್ ಟೈರ್ 1 ಇಂಡಸ್ಟ್ರಿಯಲ್ ಕಾರಿಡಾರ್ಸ್. ಇದು ಕೂಡ ರಾಂಗ್. ಯಾಕಂದ್ರೆ ವಾಟರ್ ಮೀಟರಿಂಗ್ ನ ನಾವು ಬೇರೆ ಕಡೆ ಕೂಡ ತರ್ತಿದೀವಿ, ನಾಟ್ ಓನ್ಲಿ ಇನ್ ಟೈರ್ 1. ಸೊ ಹಾಗಾಗಿ 4th ಆಪ್ಷನ್ ರಾಂಗ್. ಆನ್ಸರ್ ಬಂದು C only is the right answer. Next to the major one, Navachar Mantra Initiative. What is Navachar Mantra Initiative? ಈ ನವಚಾರ್ ಮಂತ್ರ ಇನಿಷಿಯೇಟಿವ್ ಅನ್ನ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಲಾಂಚ್ ಮಾಡಿದೆ. ಸೊ ಇದು ಗವರ್ಮೆಂಟ್ ಆಫ್ ಇಂಡಿಯಾ ಜೊತೆ ಸೇರಿ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಲಾಂಚ್ ಮಾಡಿದೆ ನವಚಾರ್ ಮಂತ್ರ ಇನಿಷಿಯೇಟಿವ್ ಅನ್ನ. ಏನದರ ಅಜೆಂಡಾ ಅಂತ ಹೇಳಿದ್ರೆ, ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ, ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಯೂಶಲಿ ಪಂಚಾಯತ್ ಅಂಡ್ ಮುನ್ಸಿಪಾಲಿಟಿ ಏರಿಯಾಸ್ ಇರುತ್ತಲ್ಲ,
ಆ ಲೆವೆಲ್ ಅಲ್ಲಿ ಯಾರೆಲ್ಲ ಇನೋವೇಟರ್ಸ್ ಇದ್ದಾರೆ ಅವರ ನಾಲೆಡ್ಜ್ ಅನ್ನ ಎನ್ಹಾನ್ಸ್ ಮಾಡಿ ಸ್ಟ್ರೆಂಥನ್ ಮಾಡಿ ಆಂಟ್ರಪ್ರಿನರ್ಶಿಪ್ ನ ಪ್ರಮೋಟ್ ಮಾಡಬೇಕು ಅನ್ನೋದು ಈ ಒಂದು ನವಚಾರ್ ಮಂತ್ರ ಇನಿಷಿಯೇಟಿವ್ ನ ಮುಖ್ಯ ಉದ್ದೇಶ. ಇದರಿಂದ ಗ್ರಾಸ್ ರೂಟ್ ಇಂಡಸ್ಟ್ರಿಯಲ್ಲಿ ಗ್ರಾಸ್ ರೂಟ್ ಎಂಟರ್ಪ್ರಿನರ್ಶಿಪ್ ಇಂಡಸ್ಟ್ರಿಯನ್ನ ನರ್ಚರ್ ಮಾಡೋದಕ್ಕೆ ಮತ್ತೆ ಆಂಪ್ಲಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಇದರಲ್ಲಿ ಇನೋವೇಟಿವ್ ಮತ್ತೆ ಅರ್ಲಿ ಸ್ಟೇಜ್ ಎಂಟರ್ಪ್ರಿನರ್ಶಿಪ್ ಅನ್ನ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇದು ಇಂಪ್ಲಿಮೆಂಟೇಷನ್ ಮಾಡಿರೋದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್, ಕರೆಕ್ಟಾ? ಅದೇ ತರ ನೋಡಲ್ ಮಿನಿಸ್ಟ್ರಿ ಇದೆ. ನೋಡಲ್ ಮಿನಿಸ್ಟ್ರಿ ಯಾವುದು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ನೋಡಲ್ ಮಿನಿಸ್ಟ್ರಿ ಆದ್ರೆ ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಎಂಟರ್ಪ್ರಿನರ್ಶಿಪ್ ಅಂಡ್ ಸ್ಮಾಲ್ ಬಿಸ್ನೆಸ್ ಡೆವಲಪ್ಮೆಂಟ್, ಇದು ಇಂಪ್ಲಿಮೆಂಟೇಷನ್ ಬಾಡಿ. ಅದರ ಜೊತೆಯಲ್ಲಿ ಫೌಂಡೇಶನ್ ಫಾರ್ ಇನೋವೇಷನ್ ಅಂಡ್ ಟೆಕ್ನಾಲಜಿ ಟ್ರಾನ್ಸ್ಫರ್, ಫೌಂಡೇಶನ್ ಫಾರ್ ಇನೋವೇಷನ್ ಅಂಡ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಜೊತೆಗೆ ನಾಲೆಡ್ಜ್ ಪಾರ್ಟ್ನರ್ ಆಗಿ ಐಐಟಿ ಡೆಲ್ಲಿ ಕೂಡ ಇರೋದನ್ನ ಕಾಣಬಹುದಾಗುತ್ತೆ. ಸೊ ನೋಡಲ್ ಮಿನಿಸ್ಟ್ರಿ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್, ಇಂಪ್ಲಿಮೆಂಟೇಷನ್ ಬಾಡಿ ಬಂದ್ಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಎಂಟರ್ಪ್ರಿನರ್ಶಿಪ್ ಅಂಡ್ ಸ್ಮಾಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಂಡ್ ಫೌಂಡೇಶನ್ ಫಾರ್ ಇನೋವೇಷನ್ ಅಂಡ್ ಟೆಕ್ನಾಲಜಿ ಟ್ರಾನ್ಸ್ಫರ್. ನಾಲೆಡ್ಜ್ ಪಾರ್ಟ್ನರ್ ಯಾರು? ಐಐಟಿ ಡೆಲ್ಲಿ. ಯೂಶಲಿ ಇದು ಅಗ್ರಿ ಟೆಕ್ ಬಿಸ್ನೆಸ್ ಆಗಿರ್ಬೋದು, ಹೆಲ್ತ್ ಟೆಕ್, ಎಜುಟೆಕ್, ಮತ್ತೆ ಸ್ಕಿಲ್ಲಿಂಗ್ ಕ್ಲೈಮೇಟ್, ಮತ್ತೆ ಸಸ್ಟೈನಬಿಲಿಟಿ, ರೂರಲ್ ಕಾಮರ್ಸ್ ಮತ್ತೆ ಎಂಎಸ್ಎಂಇ ಅನ್ನ ಪ್ರಿಯಾರಿಟಿ ಆಗಿ ಕನ್ಸಿಡರ್ ಮಾಡಿ ಇಲ್ಲಿ ಯಾರೆಲ್ಲ ಇನೋವೇಟಿವ್ ಐಡಿಯಾಸ್ ನ ತರ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಲಾಗುತ್ತೆ. ಯೂಶಲಿ ಟೈರ್ 2 ಮತ್ತೆ ಟೈರ್ 3 ಅಲ್ಲಿ ಟೈರ್ 2 ಮತ್ತೆ ಟೈರ್ 3 ಟೌನ್ಸ್ ಅಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಆಸ್ಪಿರೆಂಟ್ಸ್ ಡಿಸ್ಟ್ರಿಕ್ಟ್ ಟೈರ್ 1, ಟೈರ್ 2, ಟೈರ್ 3 ಮತ್ತೆ ಟೈರ್ 2 ಟೌನ್ಸ್ ಅಲ್ಲಿ ಇದ್ದಾರೆ ಅಲ್ಲಿರುವಂತಹ ಇನೋವೇಟರ್ಸ್ಗೆ ಒಂದು ಪಾತ್ವೇ ಅನ್ನ ಕ್ರಿಯೇಟ್ ಮಾಡ್ಕೊಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ನವಚಾರ್ ಮಂತ್ರ ಇನಿಷಿಯೇಟಿವ್. ನವಚಾರ್ ಮಂತ್ರ ಇನಿಷಿಯೇಟಿವ್ ನ ಒಂದು MCQ ಅನ್ನ ನೋಡ್ಕೊಂಡ್ರೆ, ವಿತ್ ರೆಫರೆನ್ಸ್ ಟು ನವಚಾರ್ ಮಂತ್ರ ಇನಿಷಿಯೇಟಿವ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಟ್ ಇಸ್ ಅ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲ, ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ ನ ಮಾಡಿರೋದು. ನಂತರ ಸೆಕೆಂಡ್ ಆಪ್ಷನ್, it focuses on identifying and amplifying grassroots innovators, specifically tier 1, tier 3 towns and aspirational district. So second statement correct. Third statement, IIT Delhi Foundation for Innovation and Technology Transfer serves as the technical knowledge partner. So ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಆನ್ಸರ್ ಬಂದ್ಬಿಟ್ಟು 2 and 3 is the right answer. ಸೊ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಟಾಪಿಕ್ ಗಳನ್ನ ಓದಿದ್ವಿ ಅಲ್ಲ, ಎಲ್ಲ ಕೂಡ ಹೊಸ ಟಾಪಿಕ್ಸ್ ಗಳೇನೆ. ಅದರಲ್ಲಿ ಜಲ್ ಸಂಚಯ್, ಜಲ್ ಭಾಗೀದಾರಿ ಕಾನ್ಸೆಪ್ಟ್ ಇದೆಯಲ್ಲ, ಅದು ಕರ್ನಾಟಕ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್. ಅದು ಬಿಟ್ಟು ಬೇರೆದೆಲ್ಲದು ಕೂಡ ನ್ಯಾಷನಲ್ ಮತ್ತೆ ಸ್ಟೇಟ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್. ಬಟ್ ಜಲ್ ಸಂಚಯ್, ಜನ್ ಭಾಗೀದಾರಿ ಕರ್ನಾಟಕ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಇವತ್ತಿನ ದಿನದಲ್ಲಿ ಅಂದ್ರೆ ಜೂನ್ 4ನೇ ತಾರೀಕಲ್ಲಿ ಇದ್ದಂತಹ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಇದೇ ರೀತಿಯಾದಂತಹ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.